ಓಂ ಅದೃಶ್ಯತ್ವಾದಿಗುಣಕೋ ಧರ್ಮೋಕ್ತೇಃ ಓಂ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ ಈ ಶ್ರುತಿಗಳಿಗನುಸಾರವಾಗಿ ಸೂತ್ರ ಇದೆಯೋ ಇಲ್ವೋ, ಆ ಸೂತ್ರಕ್ಕನುಸಾರವಾಗಿ ಅಣುಭಾಷ್ಯದ ವಾಕ್ಯ ರಚನಾ ಇದೆಯೋ ಇಲ್ವೋ ಅಂತ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಶ್ರುತಿಗಳಲ್ಲಿ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದ್ಭೂತ ಯೋನಿಂ ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಹೀಗೆ ಆ ಬ್ರಹ್ಮಕ್ಕೆ ದೃಶ್ಯತ್ವಾದಿ ರಹಿತತ್ವವನ್ನು ಈಗಾಗಲೇ ಹೇಗೆ ಹೇಳಿದ್ದಾರೋ, ದೃಶ್ಯತ್ವರಹಿತ, ಗ್ರಾಹ್ಯತ್ವರಹಿತ ಇತ್ಯಾದಿಗಳನ್ನು ಹೇಳಿರುವಂತೆ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಅಂತ ಭಾವರೂಪ ಗುಣಗಳನ್ನು ಹೇಳಿದ್ದಾರೆ. ಮತ್ತೆ ಆ ಶ್ರುತಿಗನುಸಾರವಾಗಿ ಬ್ರಹ್ಮಸೂತ್ರ ಅದೃಶ್ಯತ್ವಾದಿ ಗುಣಕಃ ಅಂತ ಹೇಳಿದೆ. ಭಾವರೂಪ ಗುಣಗಳನ್ನು ಅಭಾವರೂಪವಾದ ಗುಣಗಳನ್ನು ಎರಡನ್ನೂ ಅಧ್ಯಯನ ಮಾಡುವವರು ತಗೊಳ್ಳಿಕ್ಕೆ ಅನುಸಾರ ಆಗುವಂತೆ ಅಲ್ಲಿ ವರ್ಣನ ಇದೆ. ಆದರೆ ಆಚಾರ್ಯರ ದೃಶ್ಯತ್ವಾದ್ಯುಜ್ಜಿತ ಎಂಬಲ್ಲಿ ಮಾತ್ರ ದೃಶ್ಯತ್ವಾದಿಗಳಿಂದ ರಹಿತ ಎಂಬುದಾಗಿಯೇ ವರ್ಣನ ಇದೆ. ಆ ಆದಿ ಶಬ್ದ ಅದೃಶ್ಯತ್ವ ಮೊದಲಾದ ಗುಣಗಳುಳ್ಳವನು ಅಂತ ಸೂತ್ರದಲ್ಲಿ ಇದೆ. ಅದೃಶ್ಯತ್ವ ಎಂಬ ಶಬ್ದದ ಬಳಿಕ ಆದಿ ಶಬ್ದ ಇದೆ ಸೂತ್ರದಲ್ಲಿ. ಆದ್ದರಿಂದ ಅದೃಶ್ಯತ್ವ ಶಬ್ದದ ಬಳಿಕ ಆದಿ ಎಂಬ ಶಬ್ದ ಇರೋದ್ರಿಂದ ಈ ಎಲ್ಲ ಗುಣಗಳು ಅಂದರೆ ಭಾವರೂಪವಾದ ಗುಣಗಳು, ಅಭಾವರೂಪವಾದ ಗುಣಗಳು ಎರಡನ್ನೂ ಅಲ್ಲಿ ಗ್ರಹಿಸಲಿಕ್ಕೆ ಅನುಕೂಲ ಆಗುವಂತೆ ಶಬ್ದ ರಚನಾ ಇದೆ ಸೂತ್ರದಲ್ಲಿ. ಆದರೆ ಅಣುಭಾಷ್ಯದಲ್ಲಿ ದೃಶ್ಯತ್ವಾದಿ ಉಜ್ಜಿತ ಎಂಬುದಾಗಿ ಉಜ್ಜಿತ ಎಂಬ ಶಬ್ದಕ್ಕಿಂತ ಮುಂಚೆನೆ ಆದಿ ಶಬ್ದ ಇದೆ. ದೃಶ್ಯತ್ವಾದಿಗಳಿಂದ ರಹಿತ ಅಂದರೆ ಗ್ರಾಹಿತ್ವದಿಂದ ರಹಿತ, ಗೋತ್ರದಿಂದ, ವರ್ಣದಿಂದ ರಹಿತ, ಇಷ್ಟೇ ಅರ್ಥ ಪ್ರಾಪ್ತ ಆಗ್ತದೆ. ಆಚಾರ್ಯರ ಅಣುಭಾಷ್ಯವನ್ನು ಗಮನಿಸಿದರೆ ಭಾವರೂಪವಾದ ಗುಣಗಳನ್ನು ಅಲ್ಲಿ ತಗೊಳ್ಳಿಕ್ಕೆ ನಮಗೆ ಅವಕಾಶ ಕಾಣಿಸೋದಿಲ್ಲ. ಯಾಕೆ ಹೀಗೆ ಸೂತ್ರ ಒಂದು ರೀತಿಯಾಗಿ ಅಣುಭಾಷ್ಯ ಒಂದು ರೀತಿಯಾಗಿದೆಯಲ್ವಾ ಅಂತ ಪ್ರಶ್ನೆ ಬಂದರೆ, ಹಿಂದ್ರೆ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಎಂಬ ಸೂತ್ರದಲ್ಲಿ ಎಲ್ಲ ಭಾವರೂಪವಾದ ಗುಣಗಳನ್ನು ಸಮನ್ವಿತ ಮಾಡಿ ಆಗಿದೆ. ಆದ್ದರಿಂದ ಈ ಪ್ರಸ್ತುತ ನಾವು ನೋಡ್ತಾ ಇರುವ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇಃ ಎಂಬಲ್ಲಿ ಅಭಾವರೂಪವಾದ ಗುಣಗಳನ್ನು ಮಾತ್ರ ಸಮನ್ವಿತ ಮಾಡಿ ತೋರಿಸುವುದು ಸೂತ್ರಕಾರರ ತಾತ್ಪರ್ಯವೂ ಕೂಡ ಆಗಿದೆ. ಆದ್ದರಿಂದ ಸೂತ್ರಕಾರರಿಗೆ ಆಚಾರ್ಯರ ಅಣುಭಾಷ್ಯದ ದೃಶ್ಯತ್ವಾದ್ಯುಜ್ಜಿತ ಎಂಬ ಪದ ಸಮ್ಮತವೇ ಆಗಿದೆ. ಅನುವ್ಯಾಖ್ಯಾನದಲ್ಲೂ ಕೂಡ ಅದೃಶ್ಯತ್ವಾದಿ ಅಭಾವಾಖ್ಯಂ, ಅದೃಶ್ಯತ್ವ ಮೊದಲಾದ ಗುಣಗಳು ಅಂತ ಹೀಗೆ ಅದೃಶ್ಯತ್ವ ಇತ್ಯಾದಿಗಳ ಅಭಾವ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಅದೃಶ್ಯತ್ವದ ಅಭಾವ, ಅಗ್ರಾಹ್ಯತ್ವದ ಅಭಾವ ಇತ್ಯಾದಿ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಅದೃಶ್ಯತ್ವ ಆದಿ ಅಭಾವಾಖ್ಯಂ, ಅದೃಶ್ಯತ್ವ ಮೊದಲಾದ ಅಭಾವ ರೂಪವಾದ ಗುಣಗಳು. ಅದೃಶ್ಯತ್ವದ ಅಭಾವ ಅಂತ ಅರ್ಥ ಅಲ್ಲ. ಅದೃಶ್ಯತ್ವ, ಅಗ್ರಾಹ್ಯತ್ವ, ಅವರ್ಣತ್ವ, ಅಚಕ್ಷುಶ್ರೋತ್ರತ್ವ ಮೊದಲಾದ ಅಭಾವ ರೂಪವಾದ ಗುಣಗಳನ್ನು ಭಗವಂತನನ್ನು ಸಮನ್ವಿತ ಮಾಡಿ ತೋರಿಸುವುದು ಅಂತ ಹಿಂದೆ ಬಂದಾಗಿದೆ. ಸೂತ್ರಕ್ಕನುಸಾರವಾಗಿ, ಶ್ರುತಿಗನುಸಾರವಾಗಿ ಸೂತ್ರಕ್ಕನುಸಾರವಾಗಿ ಅಣುಭಾಷ್ಯ ಇತ್ಯಾದಿಗಳನ್ನು ಹೇಳುವಾಗ ಇನ್ನೊಂದು ರೀತಿಯಾದ ಸಮನ್ವಯವನ್ನು, ಆ ಏಕರೂಪತೆಯನ್ನು ನಾವು ತೋರಿಸಬಹುದು ಅಂತ ಈಗ ಯದ್ವಾ ಭಾವಧರ್ಮಾಣ ಬಹುತ್ವಾತ್ ಅಭಾವಧರ್ಮಾಣ ಚ ಅಲ್ಪತ್ವಾತ್ ಅನ್ನೋ ಮಾತಿನಿಂದ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ನಾವು ಭಾವಧರ್ಮಗಳನ್ನು ಸಮನ್ವಿತ ಮಾಡಬೇಕಾಗಿದೆ, ಅಭಾವಧರ್ಮಗಳನ್ನು ಸಮನ್ವಿತ ಮಾಡಬೇಕಾಗಿದೆ. ಆದರೆ ಭಗವಂತನಲ್ಲಿ ನಾವು ತೋರಿಸಬೇಕಾದಂತಹ ಭಾವಧರ್ಮಗಳೇ ಹೆಚ್ಚಿವೆ, ಅಭಾವಧರ್ಮಗಳು ಕಡಿಮೆ ಇವೆ. ಆದ್ದರಿಂದ ಇಲ್ಲಿ ಸರ್ವಜ್ಞ ಸರ್ವಗತಃ ಸನ್ ಅಂತ ಎಂಬುದಾಗಿ ನಾವೊಂದು ಅಧ್ಯಾಹಾರ ಮಾಡಿಕೊಳ್ಬೇಕು.
ಸರ್ವಜ್ಞನಾಗಿದ್ದು ಸರ್ವಗತನೂ ಆಗಿದ್ದು, ಸನ್ ಅಂದ್ರೆ ಆಗಿದ್ದು ಅಂತ ಅರ್ಥ. ಸರ್ವಜ್ಞನೂ ಆಗಿದ್ದು ಸರ್ವಗತನೂ ಆಗಿದ್ದು ಯಾವ ಈ ಪರಮಾತ್ಮ ದೃಶ್ಯತ್ವಾದಿ ರಹಿತನಾಗಿದ್ದಾನೆ, ದೃಶ್ಯತ್ವ ಗ್ರಾಹ್ಯತ್ವ ಮೊದಲಾದವುಗಳಿಂದ ರಹಿತನಾಗಿದ್ದಾನೆ ಅಂತ ಹೀಗೆ ಅದಕ್ಕೆ ವ್ಯಾಖ್ಯಾನ ಮಾಡಬೇಕು. ಸರ್ವಜ್ಞನಾಗಿದ್ದು ಸರ್ವಗತನೂ ಆಗಿದ್ದು ಅಂತ ಹೀಗೆ ಹೇಳಿದ ಮೇಲೆ ಅದರಿಂದ ಪರಮಾತ್ಮನಲ್ಲಿ ನಿತ್ಯತ್ವ, ಸೂಕ್ಷ್ಮತ್ವ, ಸಕಲ ಜಗತ್ ಕಾರಣತ್ವ ಮೊದಲಾದ ಗುಣಗಳನ್ನು ಕೂಡ ನಾವು ತಿಳ್ಕೊಂಡಂತಾನೆ ಆಗ್ತದೆ. ಹಾಗೆ ಸರ್ವಜ್ಞ ಸರ್ವಗತ ಅಂತನ್ನುವುದು ಭಾವಾಂತರಗಳಿಗೆ, ಬೇರೆ ಭಾವರೂಪವಾದ ಗುಣಗಳಿಗೆ ಉಪಲಕ್ಷಕ, ಸೂಚಕ ಆಗಿದೆ. ಸರ್ವಜ್ಞ ಸರ್ವಗತ ಎಂಬುದು ಎರಡನ್ನೇ ನಾವು ಇಟ್ಕೊಂಡ್ರೂ ಕೂಡ ಅದರಿಂದ ಉಳಿದ ಶಬ್ದಗಳನ್ನು ಓದುಗರಾದವರು ತಾವಾಗಿಯೇ ಗ್ರಹಿಸಲಿಕ್ಕೆ ಸುಲಭ ಆಗ್ತದೆ. ಹೀಗೆ ಸರ್ವಜ್ಞ ಸರ್ವಕರ್ತ, ಸರ್ವಜ್ಞ ಸರ್ವಗತಃ ಅಂತ ಈಗ ಎರಡು ನಾವು ತಗೊಂಡ್ಬಿಟ್ರೆ ಅದನ್ನ ಅನುವೃತ್ತಿ ಮಾಡಿಕೊಂಡ್ರೆ, ಅಧ್ಯಾಹೃತ ಮಾಡಿಕೊಂಡ್ರೆ ಅದರ ಮೂಲಕ ಉಳಿದ ಗುಣಗಳನ್ನು ತಿಳ್ಕೋಬಹುದು. ಹೀಗೆ ಒಟ್ಟಾರೆ ತಾತ್ಪರ್ಯ ಏನಾಯಿತು? ಸರ್ವಜ್ಞನೂ ಸರ್ವಗತನೂ ಆಗಿದ್ದು ಅರ್ಥಾತ್ ನಿತ್ಯನೂ ಸೂಕ್ಷ್ಮನೂ ಭೂತಕಾರಣನೂ ಆಗಿದ್ದು ಯಾರು ದೃಶ್ಯತ್ವ ಗ್ರಾಹ್ಯತ್ವ ಗೋತ್ರ ವರ್ಣ ಪಾಣಿ ಪಾದ ಚಕ್ಷುಷೋತ್ರಾದಿಗಳಿಂದ ರಹಿತನೋ ಅವನೇ ವಿಷ್ಣು ಅಂತ ಹೀಗೆ ಒಟ್ಟು ವ್ಯಾಖ್ಯಾನ ಮಾಡಿದಂತೆ ಆಗ್ತದೆ. ಇಲ್ಲಿ ಪರಮಾತ್ಮ ದೃಶ್ಯತ್ವಾದಿಗಳಿಂದ ರಹಿತ, ಗ್ರಾಹ್ಯತ್ವದಿಂದ ರಹಿತ ಅಂತೆಲ್ಲ ಹೇಳ್ತೇವಲ್ಲ, ಹಾಗಂದ್ರೆ ಏನರ್ಥ? ಪರಮಾತ್ಮನನ್ನು ನೋಡ್ಲಿಕ್ಕೆ ಬರೋದಿಲ್ವಾ ಅಂತ ಕೇಳಿದ್ರೆ, ದೃಶ್ಯತ್ವ ರಹಿತ ಅಂದರೆ ದೃಶ್ಯತ್ವ ಅವನಲ್ಲಿ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ, ಅವನ ಗ್ರಾಹ್ಯ ಅಲ್ಲವೇ ಅಲ್ಲ, ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮನನ್ನ ಪೂರ್ಣವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ಸಾಕಲ್ಯೇನ ಚಕ್ಷುರ್ ಮನಃ ಪ್ರಭೃತಿ ಅಗೋಚರತ್ವಂ, ಪೂರ್ಣವಾಗಿ ಚಕ್ಷುಸ್ಸಿನಿಂದ ಮನಸ್ಸಿನಿಂದ ಆತ ತಿಳಿಯಲ್ಪಡುವಂಥವನಲ್ಲ. ಅಗೋಚರತ್ವಂ ಅದರ ಅರ್ಥ ಅಪರಿಚ್ಛೇದ್ಯ ವೈಭವತ್ವಂ. ಯಾರ ವೈಭವ ಮಹಿಮಾ ಅಂತನ್ನೋದು ಅಪರಿಚ್ಛೇದ್ಯ. ಇಷ್ಟೇ ಪರಿಚ್ಛೇದ್ಯ ಅಂದ್ರೆ ಅಳಿಲಿಕ್ಕೆ ಸಾಧ್ಯ ಆಗಿರುವಂಥದ್ದು, ಅಪರಿಚ್ಛೇದ್ಯ ಅಂದ್ರೆ ಅಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಅದಕ್ಕಾಗಿಯೇ ಭಾವಧರ್ಮಾಣ ಬಹುತ್ವಾತ್ ಅಂತ ಈ ಹಿಂದಿನ ವಾಕ್ಯದಲ್ಲಿ ಹೇಳಿದರು. ಭಗವಂತನಲ್ಲಿ ಇರುವ ಭಾವಧರ್ಮಗಳೇ ಬಹಳ ಇವೆ, ಗುಣಗಳೇ ಬಹಳ ಇವೆ. ಇಲ್ಲದೇ ಇರುವುದು ಕೆಲವಿವೆ, ಅಭಾವ ಧರ್ಮಗಳು ಅಲ್ಪ ಇವೆ. ಗ್ರಾಹ್ಯತ್ವ ಇಲ್ಲ, ದೃಶ್ಯತ್ವ ಇಲ್ಲ, ಹೀಗೆ ಕೆಲವು ಇಲ್ಲ, ಹೌದು. ಆದರೆ ಇರುವುದೇ ಹೆಚ್ಚಿದೆ. ಗುಣಗಳು ಅಂತ ತಗೊಂಡ್ರೆ ಭಾವರೂಪವಾದ ಗುಣಗಳೇ ಹೆಚ್ಚಿವೆ. ಅವೆಲ್ಲವನ್ನೂ ಪರಮಾತ್ಮನಲ್ಲಿ ಸಮನ್ವಿತ ಮಾಡಿ ತೋರಿಸಬೇಕಾಗಿದೆ. ಸರ್ವಜ್ಞ ಸರ್ವಕರ್ತ ಅಂತ ಹೇಳಿಬಿಟ್ರೆ ಅವೆಲ್ಲವನ್ನೂ ತಿಳ್ಕೊಂಡಂತೆ ಆಗ್ತದೆ. ದೃಶ್ಯತ್ವರಹಿತ ಅಂದ್ರೆ ಪೂರ್ಣವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಪೂರ್ಣವಾಗಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾಗಿ ಅರ್ಥ ಆಗ್ತದೆ. ಹೀಗೆ ದೃಶ್ಯತೆ ತ್ವಗ್ರೆಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಇತ್ಯಾದಿ ಕಡೆಗಳಲ್ಲಿ ಕಾಟಕೋಪನಿಷತ್ತು ಮೊದಲಾದವುಗಳು ಆತ ಪರಮಾತ್ಮನ ತಿಳಿಯಲ್ಪಡ್ತಾನೆ ಅಂತ ವರ್ಣನೆ ಮಾಡಿದೆ. ತಮೇವಂ ವಿದ್ವಾನ್ ಅಮೃತ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಮೊದಲಾದ ಕಡೆ ಆ ಪರಮಾತ್ಮನ ತಿಳಿಬಹುದು ಅಂತ ಹೇಳಿದೆ. ಆತ್ಮಾವ ಅರೇ ದ್ರಷ್ಟವ್ಯ, ಬೃಹದಾರಣ್ಯಕ ಉಪನಿಷತ್ತು ಕೂಡ ಅವನನ್ನ ನೋಡಬಹುದು ಅಂತ ಹೇಳಿದೆ. ಪ್ರತಿಯೊಬ್ಬರು ಕೂಡ, ಜನಸಾಮಾನ್ಯರು ಕೂಡ ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯ ಭಕ್ತರು ಕೂಡ ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಶ್ರೋತವ್ಯ, ಶ್ರವಣ ಮಾಡಬೇಕು, ಮಂತವ್ಯ, ಅವನನ್ನು ತಿಳಿಯಬೇಕು. ಮೊದಲು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ತಮ್ಮ ಯೋಗ್ಯತೆಗೆ ಅನುಗುಣವಾಗಿ. ಅಷ್ಟು ಮಾಡಿದ್ಮೇಲೆ ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಸೂಕ್ಷ್ಮದರ್ಶಿಗಳಾದವರಿಗೆ ಭಗವಂತ ದೃಗ್ಗೋಚರನಾಗ್ತಾನೆ. ಹೊರಗಡೆ ರಾಮಕೃಷ್ಣಾದಿ ರೂಪಗಳನ್ನು ನೋಡಬಹುದು ಕಣ್ಣಿದ್ದವರು, ಒಳಗಡೆ ಅಂತರಂಗದಲ್ಲೂ ಕೂಡ ಪ್ರತಿಯೊಬ್ಬರು ಆ ಭಗವಂತನನ್ನ ಸಾಕ್ಷಾತ್ಕರಿಸ್ಕೋಬಹುದು. ಅವರವರಿಗೆ ಯೋಗ್ಯವಾದಂತಹ ಜ್ಞಾನವನ್ನು ಎಲ್ಲರೂ ಪಡ್ಕೋಬಹುದು ಅಂತ ಗೊತ್ತಾಗ್ತದೆ. ಅದರಿಂದ ಪೂರ್ಣವಾಗಿ ಅವನನ್ನು ತಿಳಿಯುವುದು, ನೋಡುವುದು ಸಾಧ್ಯ ಇಲ್ಲ. ಅಷ್ಟೇ ಸ್ವಲ್ಪ ಸ್ವಲ್ಪ ಎಲ್ರಿಗೂ ಸಾಧ್ಯ ಇದೆ. ನೋಡುವುದು ತಿಳಿಯುವುದು ಮಾತ್ರ ಅಲ್ಲ, ಒಟ್ಟಾರೆ ಭಗವಂತನ ಗುಣಗಳನ್ನು ತಿಳಿಯುವುದೇ ಅಲ್ಪ ಜೀವರಿಗೆ ಕಡಿಮೆ.
ಗುಣೈಸ್ಸರ್ವೈರುಪಾಸ್ಯೋಸೋ ಬ್ರಹ್ಮಣ ಪರಮೇಶ್ವರ ಅನ್ಯೇದ್ ಯಥಾಕ್ರಮಂ ಚೈವ ಮಾನುಷೈ ಕೈಶ್ಚಿದೇವತು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಎಲ್ಲಾ ಗುಣಗಳಿಂದಲೂ ಭಗವಂತನನ್ನು ಉಪಾಸನೆ ಮಾಡುವವನು ಸಾಧಕರ ಕೋಟಿಯಲ್ಲಿ ಚತುರ್ಮುಖ ದೊಡ್ಡವನು. ಅವನ ಬಳಿಕ ಉಳಿದ ದೇವತೆಗಳು ಸ್ವಲ್ಪ ಸ್ವಲ್ಪ ಗುಣಗಳ ಮೂಲಕವಾಗಿ ಆತನನ್ನು ಉಪಾಸಿಸುತ್ತಾರೆ. ಮನುಷ್ಯರು ಕೆಲವೇ ಗುಣಗಳನ್ನ ಪರಮಾತ್ಮನಲ್ಲಿ ಅರಿತು ಉಪಾಸಿಸುತ್ತಾರೆ ಅಂತ ಬಂದಿದೆ. ತತ್ ನ ಕದಾಚಿತ್ ಹೀಯತೆ. ಈ ಭಾವರೂಪವಾದ ಗುಣಗಳಾಗಲಿ ಅಭಾವರೂಪವಾದ ಗುಣಗಳಾಗಲಿ ಪರಮಾತ್ಮನಲ್ಲಿ ಏನಿವೆ ಅವು ಎಂದೂ ನಾಶ ಆಗುವಂಥವೇ ಅಲ್ಲ. ನ ಹೀಯತೆ, ನಾಶ ಕಾಣಿಸುವುದೇ ಇಲ್ಲ ಅದಕ್ಕೆ. ಇತಿ ಭಾವೇನ ಮುಕ್ತಂ ದೃಶ್ಯತ್ವ ಯುಜ್ಜಿತ ಸದಾ ಅಂತ ಹೇಳಿದ್ದಾರೆ. ಯಾವಾಗಲೂ ಯಾವ ಕಾಲಕ್ಕೂ ಅವನನ್ನು ನಾವು ಪೂರ್ಣವಾಗಿ ತಿಳಿಯಲಾರೆವು, ಪೂರ್ಣವಾಗಿ ನೋಡಲಾರೆವು. ಹಾಗೆ ನಿತ್ಯತ್ವ, ಸೂಕ್ಷ್ಮತ್ವ ಮೊದಲಾದ ಗುಣಗಳು ಕೂಡ ಆತನಲ್ಲಿ ಯಾವ ಕಾಲಕ್ಕೂ ಇದ್ದೇ ಇರ್ತವೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಈ ಎಲ್ಲಾ ಗುಣಗಳು ಕೂಡ, ಈ ಎಲ್ಲ ಮಹತ್ವಗಳು ಕೂಡ ಯಾವತ್ತೂ ಆತನಲ್ಲಿ ಇದ್ದೇ ಇವೆ. ಯಾಥಾರ್ಥತ್ಯತಃ ಅರ್ಥಾನ್ ವ್ಯಜದಾತ್ ಶಾಶ್ವತೀಭ್ಯ ಸಮಾಭ್ಯ. ಜಗತ್ತನ್ನು ಸೃಷ್ಟಿಸುವುದು, ಪಾಲಿಸುವುದು, ನಾಶಪಡಿಸುವುದು ಮೊದಲಾದನ್ನು ಕೂಡ ಅವನು ಎಂದೆಂದೂ ಮಾಡ್ತಾನೇ ಇದ್ದಾನೆ, ಈಗೂ ಮಾಡ್ತಿದ್ದಾನೆ, ಮುಂದೂ ಮಾಡುವವನೇ ಇದ್ದಾನೆ. ಅದನ್ನು ತಿಳಿಸಲಿಕ್ಕಾಗಿ ಸದಾ ದೃಶ್ಯತ್ವ ದ್ಯುಜ್ಜಿತ, ಸದಾ ಭಾವರೂಪ ಗುಣಗಳಿಂದಲೂ ಅಭಾವರೂಪ ಗುಣಗಳಿಂದಲೂ ಕೂಡಿದವನೇ ಆಗಿದ್ದಾನೆ ಪರಮಾತ್ಮ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.